ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಭಗವಂತ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಹಾಗಿದ್ರೆ ನಿಮಗೆ ಈಕ್ವಲ್ ಪಾಸಿಬಿಲಿಟಿ ಇದೆ, ಎಲ್ಲರಿಗೂ ಸಮಾನ ಅವಕಾಶಗಳಿದೆ ಆಗ್ಲಿಕ್ಕೆ. ಯಾಕೆ ನಾನು ಆಗಬೇಕು ಅನ್ನೋದು. ಕೆಲವೊಂದಿಷ್ಟು ಜನ ನನ್ನ ಮನೆಯ ಕಷ್ಟಗಳು ಈಡೇರ್ಬೇಕು ಸರ್, ನನಗೊಂದು ನೌಕರಿ ಬೇಕು ಸರ್. ಇದು ನೌಕರಿ ಅಲ್ಲ, ಅದೊಂದು ಸೇವೆ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್, ಅದು ಸೇವೆ. ಲಾಭದಾಯಕ ಹುದ್ದೆ ಅಲ್ಲ. ಇಟ್ಸ್ ನಾಟ್ ಅ ಪ್ರಾಫಿಟಬಲ್ ಜಾಬ್. ಅದೊಂದು ಲಾಭದಾಯಕ ಹುದ್ದೆ ಅಲ್ಲ. 34 ರಾಜ್ಯ ಸರ್ಕಾರದ ಇಲಾಖೆ, 40ಕ್ಕೂ ಹೆಚ್ಚು ಕೇಂದ್ರ ಸರ್ಕಾರದ ಇಲಾಖೆ, 1 ZPಯ 1000 ಕೋಟಿ ಬಜೆಟ್, ಸ್ಪೆಷಲ್ ಪ್ಯಾಕೇಜ್ ಹೊರತುಪಡಿಸಿ, ಸ್ಯಾಲರಿಯನ್ನು ಹೊರತುಪಡಿಸಿ, ಮಹಾನಗರದ ಸ್ಮಾರ್ಟ್ ಸಿಟಿಯ ಕಂಪ್ಲೀಟ್ ಬಜೆಟ್ ಅನ್ನು ಹೊರತುಪಡಿಸಿ, ಯು ಆರ್ ಅಕೌಂಟಬಲ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ದಟ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್. ಆ ಜಿಲ್ಲೆಯ ಅಥವಾ ಆ ಡಿಸಿ ಅಂಡ್ ಐಸಿ ಆದ್ರೆ ರಾಜ್ಯದ ಚೀಫ್ ಸೆಕ್ರೆಟರಿ ಆಗಿ ನಾಳೆ ನೀವು ಆದ್ರೆ ಇಡೀ ರಾಜ್ಯದ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿಬಿಟ್ರಪ್ಪ, ಯಂಗೆಸ್ಟ್ ಏಜ್ಗೆ ಇಡೀ ದೇಶದ ಪ್ರತಿಯೊಬ್ಬ ಮನುಷ್ಯನ, ಕಟ್ಟ ಕಡೆಯ ಮನುಷ್ಯನ ಹಿತಾಸಕ್ತಿಗೆ ಯು ಆರ್ ರೆಸ್ಪಾನ್ಸಿಬಲ್, ಯು ಆರ್ ಅಕೌಂಟಬಲ್. ಇಟ್ಸ್ ನಾಟ್ ಅ ಸರ್ವಿಸ್, ಅದು ನೌಕರಿ ಅಲ್ಲ. ಕೆಲವೊಂದಿಷ್ಟು ಜನ ಸಿನಿಮಾಗಳನ್ನ ನೋಡಿರ್ತೀವಿ.
ಯಾರಿಗೆ ಹೇಳ್ತಿರ್ಲಿಲ್ಲ ನಾವು ಅಷ್ಟ. ಇಫ್ ಯು ಹ್ಯಾವ್ ಅಬ್ಸರ್ವ್, ಎಲ್ಲೂ ಏನು ಘೋಷಣೆ ಮಾಡಂಗಿಲ್ಲ ನಾವು. ನಾರ್ಮಲಿ ಸುಮ್ಮನೆ ಇರ್ತೀವಿ. ಬೆಕ್ಕದಷ್ಟು ನಾಲೆಜ್ ಇದ್ರೆ ಸೈಲೆಂಟ್ ಇರ್ಬೇಕು, ಯಾರಿಗೆ ಹೇಳ್ಬಾರ್ದು. ಬೆಕ್ಕದಷ್ಟಿಲ್ಲ, ಇಡೀ ಬ್ರಹ್ಮಾಂಡವನ್ನೇ ಗೆಲ್ಲುವ ಶಕ್ತಿ ನಿಮ್ಮಲ್ಲಿರ್ಲಿ. ನಿಮ್ಮ ಸಮಯಕ್ಕಾಗಿ ಕಾಯಿರಿ. ವೇಟ್ ಫಾರ್ ಯುವರ್ ಚಾನ್ಸ್, ಯು ವಿಲ್ ಹ್ಯಾವ್ ಅ ಚಾನ್ಸ್. ಡೋಂಟ್ ಗೋನ್ ಟೆಲಿಂಗ್ ನಾನು ಅದಾಗ್ಬಿಡ್ತೀನಿ ಇದಾಗ್ಬಿಡ್ತೀನಿ. ಕಾಲ್ ಎಳಿತಾರ ಸಿಕ್ಕಾಪಟ್ಟೆ, ಕಡಿಮೆನೇ ಇಲ್ಲ ಅದಕ್ಕಂತೂ. ಸ್ವತಃ ಮಾಡಕ್ ಆಗಂಗಿಲ್ಲ, ಮಾಡೋಂಗ್ ಮಾಡಕ್ ಬಿಡಂಗಿಲ್ಲ. ಎಳ್ಯದ ಡೋಂಟ್ ಡೂ ಇಟ್. ಹುಡುಗರು ಓದ್ತಾ ಇರ್ಬೇಕಾದ್ರೆ ನಾನು ಹೇಳ್ತೇನೆ, ವಾಟ್ ಮಿಸ್ಟೇಕ್ ಐ ಡಿಡ್. ನನ್ನ ಹೆಸರು ರವಿ ದ್ಯಾಮಪ್ಪ ಚನ್ನಣ್ಣವರ್. ನಾನ್ ರವಿ ಡಿಸಿ ಅಂತ ಹಾಕೊಳ್ತಿದ್ದೆ. ಬಂದ್ಬಿಟ್ಟ ಕೆಂಪ ಸೇರ್ಕೊಂಡ ಡಿಸಿ ಹಾಕಂತ. ಡಿಸಿ ಇವನು ನಾನು ಮನಸ್ಸಿನಾಗ ಅನ್ಕೊಳ್ತಿದ್ದೆ, ಅದನ್ನ ಹೇಳಂಗಿಲ್ಲ. ಈಗ ರಿಸರ್ವ್ ಮಾಡಿ ಇಟ್ಕೊಳ್ತಿದ್ದೆ ಕಮೆಂಟ್ ಅನ್ನು. ನಂದೊಂದು ಚಟ ಆಯ್ತು. ನಂದೊಂದು ಚಟ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಚಟ, ಹವ್ಯಾಸ. ನಂದೊಂದು ಹವ್ಯಾಸವಿದೆ. ಏನಂದ್ರೆ, ಏನಾದ್ರೂ ನನಗನಿಸಿದ್ರೆ ಅದನ್ನ ಬರ ತೆಗೆದಿಟ್ಕೊಳ್ತೇನೆ. ಐ ವಿಲ್ ರೈಟ್ ಇಟ್ ಡೌನ್ ವಾಟ್ ಐ ವಾಸ್ ಸಪೋಸ್ ಟು ಕಮೆಂಟ್ ಅಂಡ್ ಐ ವಿಲ್ ವೇಟ್ ಫಾರ್ ದ ಟೈಮ್ ಟು ಕಮ್ ಅಂಡ್ ದೆನ್ ರೈಟ್ ಟೈಮ್ ಅಲ್ಲಿ ಆನ್ಸರ್ ಮಾಡ್ತೇನೆ. ಯಾಕಂದ್ರೆ ನಾನು ಸಿವಿಲ್ ಸರ್ವಿಸ್ ಓದಬೇಕಾದ್ರೆ ಸ್ವಲ್ಪ ಚಾಣಕ್ಯನನ್ನ ಓದಿಕೊಂಡಿದ್ದೇನೆ. ಚಾಣಕ್ಯನ ಬಗ್ಗೆ ಓದಿದ್ದೀರಾ? ದಯಮಾಡಿ ಯೂಟ್ಯೂಬ್ ಗೂಗಲ್ ಅಲ್ಲಿ ಇರುತ್ತೆ. ಚಾಣಕ್ಯನ ಚಿಕ್ಕ ಚಿಕ್ಕ ವಿಡಿಯೋ ತುಣುಕುಗಳು ಯೂಟ್ಯೂಬ್ ಅನ್ನೆಲ್ಲ ಅವೈಲಬಲ್ ಇದೆ. ಒಂದೊಂದ್ಸಾರಿ ಅವಾಗ ನೋಡ್ತಾ ಇರ್ರಿ. ಬಹಳ ಜಟಿಲ ಸಮಸ್ಯೆಗಳಿಗೂ ಕೂಡ ಚಾಣಕ್ಯನ ಮಾತುಗಳಲ್ಲಿ ಉತ್ತರವಿದೆ ಪ್ರಸ್ತುತ ಕಾಲಕ್ಕೆ. ಹಾಗಾಗಿ ಆ ರೀತಿ ಮಾಡುವವರಿದ್ದರೆ ಅವ್ರನ್ನ ದೂರ ಸರಿಸಿ. ಯಾರ ಹಂಗಂಗ ಅಂತಾರಲ್ಲ, ಸೆಟ್ ದೆಮ್ ಅಸೈಡ್. ಮೇಕ್ ಯುವರ್ ಸೆಲ್ಫ್ ಸ್ಟ್ರಾಂಗ್. ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್. ನಾನು ಇದೇ ಕುವೆಂಪು ರಂಗಮಂದಿರದಲ್ಲಿ ಎಷ್ಟು ಸಾರಿ ಮಾತಾಡಿದ್ದೀನಿ, ಅಷ್ಟು ಸಾರಿ ಈ ಪದ ಹೇಳಿದೀನಿ. ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್ ಅಂಡ್ ದಿಸ್ ಇಸ್ ದ ಕೋರ್ಟ್ ಆಫ್ ಉಪನಿಷತ್. ಅಂಡ್ ನಾನು ಗುರುಗಳು ಹೇಳ್ಕೊಟ್ಟಿದ್ದು ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅವರು. Whatever I am today, it is because of Ramakrishna Ashram. Whatever I am today, if I have done something, if I am going to do bigger things in future, it is because of his blessing. ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅವರು. ಹ್ಯಾವ್ ಒನ್ ಗುರು, ಒಬ್ಬ ಗುರು ಇರಲಿ ನಿಮಗೆ. ನಾನು ಅನ್ಕೊಳ್ತಿದ್ದೆ, ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್. ಪ್ರತಿ ಮಗುವಿಗೂ ಜಗತ್ತನ್ನಾಳುವ ಶಕ್ತಿ ಇದೆಯೇ. ಹಂಗಂದ್ರೆ ಇದೇನಪ್ಪ ಸಣ್ಣ IAS ಎಕ್ಸಾಮ್. That's how I used to feel myself. You are the result of your thoughts. ನೀವು ನಿಮ್ಮ ಆಲೋಚನೆಯ ಪ್ರತಿಫಲ. ಏನಾದ್ರೂ ಅನ್ಕೊಳ್ಳಿ, ನೀವು ಅದ ಆಯ್ತೀರಾ. ಹಂಗ ಅನ್ಕೊಂಡ್ರೆ ಸುಮ್ಮನೆ ಮಕ್ಕಳ್ರ ಆಗಲ್ಲ. ಮತ್ತೆ ನಾನು IAS ಆಗ್ತೀನಿ, ನಾನು IPS ಆಗ್ತೀನಿ ಅಂತ ಹೇಳಿ ಬರೆದು ಬಿಟ್ಟು ಮಲಗಿದ್ರೆ ಆಗಲ್ಲ. ಅದಕ್ಕೆ ಬೇಕಾಗುವ ಯೋಜನೆ, ಅದು ಪಂಚವಾರ್ಷಿಕ ಯೋಜನೆ ಅಂತಿರೋ, ಒಂದು ವರ್ಷದ ಬಜೆಟ್ ಅಂತಿರೋ, ದೇಶಕ್ಕೊಂದು ಪಂಚವಾರ್ಷಿಕ ಯೋಜನೆ. ಈಗ ನೀತಿ ಆಯೋಗ ಅಂತ ಬಂದಿದೆಯಲ್ಲ, ಅದು ಬಜೆಟ್ ಇದೆ ತಾನೆ. ರಾಜ್ಯಕ್ಕೆ ಒಂದು ಬಜೆಟ್ ಇದೆ ತಾನೆ, ಒಂದು ವರ್ಷಕ್ಕೆ. ಪ್ರತಿ ಇಲಾಖೆಗೂ ಗುರಿ ಉದ್ದೇಶಗಳನ್ನು ನಿಗದಿಪಡಿಸ್ತಾರಲ್ಲ. ನಿಮ್ಮ ಬಜೆಟ್ ನೀವು ರೆಡಿ ಮಾಡ್ಕೊಳ್ಳಿ. ನಿಮ್ಮ ನೀತಿ ಆಯೋಗದ ಬಾಸ್ ನೀವೇ. ಕಮ್ ಟು PPT. ನಿಮ್ಮ ನೀತಿ ಆಯೋಗ, ನಿಮ್ಮ ಬಜೆಟ್ ನ ಕಂಪ್ಲೀಟ್ ಬಾಸ್ ನೀವೇ.